ಈ ಬಿಡದಿ ಟೌನ್ಶಿಪ್ ವಿವಾದ ದಿನೇ ದಿನೇ ಹೆಚ್ಚಾಗ್ತಾನೆ ಬರ್ತಾ ಇದೆ. ಈಗ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡದಿ ರೈತರನ್ನ ಅವರ ಪಾಡಿಗೆ ಬಿಟ್ಟು ಬಿಡಿ, ಸರ್ಕಾರ ಬಂದಾಗಿನಿಂದ ಭೂಮಿ ಅಭಿವೃದ್ಧಿ ಮಾಡಿದ್ರ 7,000 ಎಕರೆ ನಿರ್ನಾಮ ಮಾಡೋದಕ್ಕೆ ಹೊರಟಿದ್ದಾರಾ? ಹಾಗಾದ್ರೆ ಇವರು ಭೂಸ್ವಾಧೀನ ಮಾಡಬೇಡಿ ಅಂತ ಮನಮೋಹನ್ ಸಿಂಗ್ ಹೇಳಿ, ಆದರೂ ಸರ್ಕಾರ ಅದನ್ನೇ ಮಾಡೋಕ್ಕೆ ಹೊರಟಿದೆ ಅಂತ ಕಿಡಿಕಾರಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತೆ ರೈತರ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾನೆ ಇದೆ. ಯೋಜನೆಗೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿರತಕ್ಕಂಥ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಆಕ್ರೋಶದ ಧ್ವನಿ ಕೂಡ ಹೆಚ್ಚಾಗ್ತಾ ಬರ್ತಾ ಇದೆ. ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನ ನಡೀತಿದೆ ಅಂತ ರೈತರು ಆರೋಪಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ವೃಷಭಾವತಿ ಕೆರೆ ಇದೆ. ವೃಷಭಾವತಿ ಕೆರೆಯನ್ನು ರಾಜಕಾಲುವೆ ಮಾಡಲಾಗಿದೆ. ಆ ರಾಜಕಾಲುವೆ ಈಗ ಕಲುಷಿತ ಆಗಿದೆ. ಇದೆಲ್ಲ ಗೊತ್ತಿರುವಂಥ ವಿಚಾರ. ಬೆಂಗಳೂರಿನ ಬಸವನಗುಡಿಯಲ್ಲಿ ಹುಟ್ಟುವಂಥ ವೃಷಭಾವತಿ ಮಾತೆ ಬಿಡದಿಗೆ ಬರ್ತಾಳೆ. ಬಿಡದಿಗೆ ಬರುವಾಗ ಸಂಪೂರ್ಣವಾಗಿ ಕಲುಷಿತ ಆಗಿರ್ತಾಳೆ. ಈಗ ಬಿಡದಿಯ ಜಮೀನು ಸ್ವಾಧೀನ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿರುವಂಥ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ವೃಷಭಾವತಿ ಕೆರೆ ಎಲ್ಲಿಗೆ ಬಂದು ಸೇರುತ್ತೆ, ಬಿಡದಿಯಲ್ಲಿರುವಂಥ ಆ ಒಂದು ಪ್ರದೇಶ ಯಾವ ಥರ ಇದೆ, ಆ ಕೆರೆಯಿಂದ ಅಂದರೆ ರಾಜಕಾಲುವೆಯಿಂದ ಬರ್ತಿರುವಂಥ ನೀರು ಬಿಡದಿಗೆ ಬಂದು ಸೇರ್ತಿದೆ, ಆ ಬಿಡದಿಯಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಅನ್ನೋದನ್ನು ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಜಮೀನು ಸ್ವಾಧೀನ ಆಕ್ರೋಶದ ನಡುವೆ ಈ ಒಂದು ವಿಚಾರ ನನ್ನ ಗಮನಕ್ಕೆ ಬಂತು. ಇದನ್ನು ನಿಮ್ಮ ಕಣ್ಣು ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ನೋಡಿ, ಬೆಂಗಳೂರಿನ ಬಸವನಗುಡಿಯಲ್ಲಿ ಹುಟ್ಟಿರೋಂಥ ವೃಷಭಾವತಿ ಮಾತೆ ಹಾಗೆ ಹರ್ಕೊಂಡು ರಾಜಕಾಲುವೆ ಮೂಲಕ ಸಿಟಿಯ ನಾನಾ ಭಾಗಗಳನ್ನು ಪಾಸ್ ಮಾಡಿಕೊಂಡು ಈ ನಂತರದಲ್ಲಿ ಬರೋದು ಬಿಡದಿಗೆ ಎಂಟ್ರಿ ಆಗ್ತಾಳೆ. ಸೊ ಈಗ ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ ಒಂದು ಭಾಗ ಸಂಪೂರ್ಣವಾಗಿ ಬೆಂಗಳೂರಿನಿಂದ ಬಂದಂತಹ ವೃಷಭಾವತಿ ಅಂದರೆ ಕಂಪ್ಲೀಟಾಗಿ ಕಲುಷಿತಗೊಂಡು ಬಂದಂತಹ ನೀರನ್ನು ಇಲ್ಲಿ ಬಿಡಲಾಗ್ತಿರುವಂಥದ್ದು. ಈ ದೃಶ್ಯದಲ್ಲಿ ಕಾಣಿಸ್ತಿದೆಯಲ್ಲ ಕಂಪ್ಲೀಟಾಗಿ, ಅಂದರೆ ಮೇಲ್ಭಾಗದಲ್ಲಿ ಸ್ವಲ್ಪ ನೀರು ಕಾಣಿಸ್ತಿದೆ, ಅದರ ಅಕ್ಕಪಕ್ಕ ಹುಲ್ಲೆಲ್ಲ ಕಾಣಿಸ್ತಿದೆ, ಮೇಲ್ಗಡೆ ಪೊದೆ ಎಲ್ಲ ಬೆಳ್ಕೊಂಡಿದೆ. ಅಂದರೆ ಕಂಪ್ಲೀಟಾಗಿ ನೂರಾರು ಎಕರೆ ಇರುವಂಥ ವೃಷಭಾವತಿ ಕೆರೆ ಇದು. ವೃಷಭಾವತಿ ಕೆರೆ ಇದನ್ನು ಇನ್ನೊಂದು ಹೆಸರಿಂದ ಕರೀತಾರೆ. ಸೊ ಇದ್ರ ಬಗ್ಗೆ, ಈ ಒಂದು ಕೆರೆಯ ಪ್ರಸ್ತುತ ವಾಸ್ತವ ಚಿತ್ರಣದ ಬಗ್ಗೆ ನಮ್ಮ ಜೊತೆ ಮಾತನಾಡೋಕ್ಕೆ ಇಲ್ಲಿಯ ರೈತರಾದಂತಹ ಮಂಜುನಾಥ್ ಅವರಿದ್ದಾರೆ. ಅವ್ರ ಹತ್ರ ಮಾತಾಡಿಸ್ಕೊಂಡು ನಿಮಗೆ ವಿಜುವಲ್ಸ್ನ ಮೂಲಕ ಡೀಟೇಲ್ಸನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ. ಸರ್, ಈಗ ನಾವೇನು ನೋಡ್ತಿದ್ದೀವಿ, ಆ ಕೆರೆ ಈಗ ನನಗೆ ಆ ಬೈರಮಂಗಲ ಲೊಕೇಶನ್ ಹತ್ರ ಹೋಗಿ ನೋಡಿದಾಗ ಸಂಪೂರ್ಣವಾಗಿ ಕಲುಷಿತ ಆಗಿದೆ, ನೊರೆ ಎಲ್ಲ ಬರ್ತಿದೆ. ಸೊ ಈಗ ನಾವೀಗ ಟಾಪ್ ಆ್ಯಂಗಲ್ ವಿಜುವಲ್ಸ್ನ ಮೂಲಕ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸೊ ಈ ಕೆರೆ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳೋದಾದರೆ? ಸರ್, ಇದು ಕಲುಷಿತ ಆಗಿದೆ, ನಾವಿಲ್ಲ ಅಂತ ಹೇಳಲ್ಲ. ಅದನ್ನು ಕಲುಷಿತ ಮಾಡಿದವ್ರು ಯಾರು? ಅದೇ ಅಂಥ ಒಂದು ಪವಿತ್ರವಾದ ಒಂದು ನದಿನ ಹಾಳು ಮಾಡಿದವ್ರು ಯಾರು? ಈ ನಮ್ಮ ಸರ್ಕಾರಗಳು ಮತ್ತು ಬೆಂಗಳೂರಿನ ಕೊಚ್ಚೆ ನೀರು ಬಿಟ್ಟು ಅದೇನು ಮಾಡಬೇಕು, ಒಂದು ಫಿಲ್ಟ್ರ್ ಮಾಡಬೇಕು, ಆ ಕೆರೆನ ಉಳಿಸ್ಬೇಕು. ಇದು ವಿಶ್ವೇಶ್ವರಯ್ಯ ಕಟ್ಟಿದಂಥ ಡ್ಯಾಮ್, ಇದು ಅವ್ರದ್ದೇ ಪ್ಲಾನಿಂಗ್. ಇದು ಆ ವಿಶ್ವೇಶ್ವರಯ್ಯ ಹೆಸ್ರಿಗೂ ಕಳಂಕ ತಂದ್ಬಿಟ್ರು ಸರ್. ಇಲ್ಲಿನ ಭಾಗದ ಕೆಲವರು ರೈತರು ಏನು ಹೇಳ್ತಾರೆ, ಈ ನೀರಿಂದ ಬೆಳೆ ಬೆಳೀತಾರೆ, ಸುಮಾರು ಜನಕ್ಕೆ ಇದು ಅಡ್ಬಿಟ್ಟಿದೆ, ಈ ನೀರಿಂದ ಬೆಳೆ ಬೆಳೀತಾರೆ, ಅದು ಸರಿ ಇಲ್ಲ ಕೊಚ್ಚೆ ಅಂತ ಇಲ್ಲಿನ ಭಾಗರು ಸ್ವಲ್ಪ ಹೇಳ್ತಾರೆ. ಅದು ಸುಳ್ಳು. ಅಲ್ಲಿ ಇದರೆಲ್ಲ ಒಂದು 5% ಮಾತ್ರ ಯೂಸ್ ಮಾಡ್ತಾ ಇರ್ಬೋದು. ಅಕ್ಕಪಕ್ಕ ಜಮೀನವರು ಹುಲ್ಗೆ ಪಲ್ಗೆ ಇದ್ದವರೆಲ್ಲ ಪಂಪ್ಸೆಟ್ಟು ಬೋರ್ ಹಾಕ್ಕೊಂಡು ಬೆಳೆ ಬೆಳೆದು ಜೀವನ ಮಾಡ್ತಾಯಿದ್ದಾರೆ. ಇಲ್ಲಿನ ಕೆಲವು ಭಾಗದ ರೈತರು ಹೇಳ್ತಾ ಇದ್ದಾರೆ ಎಲ್ಲ ಕೆಟ್ಟೋಗದೆ, ಅದು ಏನಕ್ಕೂ ಆಗಲ್ಲ ಅಂತ. ಅದು ಸುಳ್ಳು ಮಾಹಿತಿ. ನೀವು ವಾಸ್ತವವಾಗಿ ಬಂದರೂ ನಾವು ಅದು ಪ್ರೂವ್ ಮಾಡ್ತೀವಿ. ಈ ಕೆರೆನ ಹಾಳು ಮಾಡಿಬಿಟ್ರು. ಯಾರು ಹಾಳು ಮಾಡಿದ್ರು? ಸರ್ಕಾರ ಹಾಳು ಮಾಡ್ತು. ಇವತ್ತು ಅದನ್ನ ಕ್ಲೀನ್ ಮಾಡೋಕ್ಕಿಲ್ಲ. ಅದು ಕೆರೆ ಅಂತ ಕಾಣುತ್ತಾ ನೋಡಿ, ಎಲ್ಲ ಬೆಂಡು ತುಂಬ್ಕೊಂಡು ಹಾಳು ಮಾಡಿ ನಿಂತಿದೆ. ಅದು ಹಾಳು ಮಾಡಿದವ್ರು ಯಾರು? ನಮ್ಮಂಥವ್ರು. ನಾವೆಲ್ಲ ಕೊಚ್ಚೆ ಪಚ್ಚೆ ಎಲ್ಲ ತಂದುಬಿಟ್ಬಿಟ್ರೆ ಏನಾಗುತ್ತೆ ಸರ್? ಆಮೇಲೆ ಇವಾಗ ಟೌನ್ಶಿಪ್ ಮಾಡೋಕೆ ಹೋಗ್ತಿದ್ದಾರೆ. ಅದರಲ್ಲೂ ಒಂದು ಕೆಟ್ಟ ಹೆಸರು ತಂದವ್ರು ಹೇಳವ್ರೆ, ಇಲ್ಲಿನ ಭಾಗದವ್ರಿಗೆ ಕ್ಯಾನ್ಸರ್ ಕಾಯಿಲೆ ಅಂತ ಹೇಳವ್ರೆ. ಯಾರಿಗಿದೆ ಅದು ಪ್ರೂವ್ ಮಾಡಬೇಕಲ್ವಾ? ಈ ನೀರು ಸರಿ ಇಲ್ಲ. ಇಲ್ಲಿನ ಪ್ರಮುಖ ವ್ಯಕ್ತಿಗಳು ಅವರು ಒಳ್ಳೊಳ್ಳೆ ರೈತರುಗಳು, MLA ಅಲ್ಲ, ಇಲ್ಲಿನ ನಮ್ಮ ಸ್ಥಳೀಯ ರೈತರುಗಳು, ದೊಡ್ಡ ರೈತರುಗಳು ಇದೇ ಭೂಮಿಲಿ ಅನ್ನ ತಿಂತವ್ರೆ, ಇದೇ ನೀರು ಕುಡಿತಾವ್ರೆ, ಇಲ್ಲೇ ಹಾಲು ಕುಡಿತಾವ್ರೆ, ಇಲ್ಲಿನ ತರಕಾರಿ ತಿಂತಾವ್ರೆ. ಸ್ಟುಡಿಯೋಲ್ಲಿ ಕೂತ್ಕೊಂಡು ಹೇಳ್ತಾರೆ, ನಮ್ಮ ಬೆಳೆ ಯಾರು ತಗೊಳ್ಳಲ್ಲ, ತೂತು ಬಿಸಾಕ್ತಾರೆ, ನಮ್ಮವೆಲ್ಲ ರೋಗ. ಸ್ವಾಮಿ ತಿಂತಾ ಇಲ್ಲ, ನೀವೇ ತಿಂತಾ ಇದ್ದೀರಲ್ಲ ಸ್ವಾಮಿ. ನಾವು ತಿಂತಾಯಿದ್ದೀವಿ, ನಾವು ಬರ್ತೇವೆ, ನಮಗೆಲ್ಲ ಕಾಯಿಲೆ ಬಂದ್ಬಿಟ್ಟಿದ್ಯಾ? ಆಮೇಲೆ ಎಲ್ಲಿ ಯಾವ ಮಾರ್ಕೆಟಲ್ಲಿ ನಮ್ಮ ಬೆಳೆ ಬಿಸಾಕ್ತಾವ್ರೆ? ಈ ಭೂಮಿ ಕಿತ್ಕೊಳ್ಳೋಕ್ಕೋಸ್ಕರ ಏನೇನು ಮಸ್ಲತ್ ಮಾಡ್ತಾಯಿದ್ದಾರೆ. ಈ ಭೂಮಿ ತಾಯಿನ ಹಾಳು ಮಾಡಿಬಿಟ್ಟು ನಾವು ಎಲ್ಲಿಗೋಗೋಣ ಸ್ವಾಮಿ? ಅವ್ರಿಗೇನೋ ಎಕರೆಗಟ್ಟಲೆ ಜಮೀನದೆ, ಏನು ಮಾಡ್ತಾರೆ? ನಮ್ಮಂಥ ಅರ್ಧ ಎಕರೆ 10 ಗುಂಟೆ ಇರೋವಂಥ ರೈತರು ಏನು ಮಾಡಬೇಕು? ಎಲ್ಲೋಗಿ ಜೀವನ ಮಾಡಬೇಕು? ಈ ಕೆರೆ ಅಂತಿರಲ್ಲ, ಈ ಕೆರೆಯಿಂದ
ಲಕ್ಷಾಂತರ ಜನ 16 ಲಕ್ಷಾಂತರ ಜನ ಜೀವನ ಮಾಡ್ತಾಯಿದ್ದಾರೆ ಸರ್. ಇಲ್ಲಿಂದ ಕನಕಪುರದಿಂದ ಆಚೆ ಒಂದು ಡ್ಯಾಮ್ ಇದೆ, ಆ ಡ್ಯಾಮ್ ಗಂಟನೂ ಈ ಥರ ಲಕ್ಷಾಂತರ ಜನ ಇವತ್ತು ಜೀವನ ಮಾಡ್ತಾಯಿದ್ದೀವಿ ಸರ್. ಅದೇ ಕಲುಷಿತ ನೀರು ಸರ್. ಕಲುಷಿತ ನೀರೇ ಅಂದರೆ ಹೋಯ್ತಾ ಫಿಲ್ಟರ್ ಆಗೋದೆ. ಕಲುಷಿತ ನೀರು ಅಂದರೆ ಸರ್, ನಾವು ಅಲ್ಲಿ ನಮ್ಮ ತೋಟಕ್ಕೆ ಬರೋದಕ್ಕೆ ಅದು ಫಿಲ್ಟರ್ ಆಗಿರುತ್ತೆ, ಅಲ್ಲಿ ನಮ್ಮ ತೋಟಕ್ಕೆ ಇಲ್ಲ. ಅದು ಕೆಲವು ತೋಟಕ್ಕೆ ಬರೋದಕ್ಕೆ ಅದು ಫಿಲ್ಟರ್ ಆಗಿಬಿಡುತ್ತೆ, ಕಲುಷಿತ ಏನಲ್ಲ ಅದು. ಕೆಟ್ಟೋಗದೆ ಅಂತ ಬಟ್ ಇವರು ಅಳ್ಳಿಸ್ತಾವ್ರೆ, ಅದು ಬಿಟ್ರೆ ಕೆರೆಯಲ್ಲಿ ಕಲುಷಿತ ಆಗ್ಬೋದು, ತೋಟಕ್ಕೆ ಬರೋದಕ್ಕೆ ಅದು ಎಷ್ಟೋ ಫಿಲ್ಟರ್ ಆಗಿರ್ತದೆ ಸರ್. ಈಗ ಅಲ್ಲಿ ಆ ಭಾಗದಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇರುವಂಥದ್ದು, ಬಿಡದಿ ಕೈಗಾರಿಕಾ ಪ್ರದೇಶ ಕೂಡ ಇರುವಂಥದ್ದು. ಸೊ ಆ ಬಿಡದಿ ಕೈಗಾರಿಕಾ ಪ್ರದೇಶದಿಂದ ನೇರವಾಗಿ ಏನು ಕೊಳಚೆ ನೀರು ಇರ್ಬೋದು ಅಥವಾ ವಿಷಕಾರಿ ನೀರನ್ನು ಈಕೆ ಒಂದು ಕೆರೆಗೆ ಬಿಡಲಾಗ್ತಿದೆಯಾ ಅನ್ನುವಂಥ ಅನುಮಾನ ಕೂಡ. ಹೌದು ಸರ್, ಖಂಡಿತ ಅನುಮಾನ ಏನಲ್ಲ, ಬಿಡೋ ಅಂಥದ್ದಿದೆ. ಇಲ್ಲಿನ ಅಧಿಕಾರಿಗಳು ನೀವು ಚೆಕ್ ಮಾಡ್ಬೋದು, ಸುಮಾರು ಒಂದು ಫ್ಯಾಕ್ಟ್ರಿ ಅಂದರೆ ಅದಕ್ಕೆ ಒಂದು ಫಿಲ್ಟ್ರ್ ಮಾಡಿ ಕೆರೆಗೆ ಬಿಡುವಂಥ ಒಂದು ಕೆಲಸನ ಮಾಡಬೇಕು. ಆದರೆ ಆಲ್ಮೋಸ್ಟ್ ಇಲ್ಲಿ ಯಾವುದೂ ಆಗ್ತಾಯಿಲ್ಲ ಸರ್. ಸುಮಾರು ಈ ಥರ ಎಲ್ಲ ಹಂಗೆ ಕಲುಷಿತ ನೀರು ಬಿಡ್ತಾ ಇದ್ದಾರೆ. ಅದರಿಂದನೇ ಅರ್ಧ ಈ ಇಂಡಸ್ಟ್ರಿಯಲ್ಲಿ ಇಂದನೇ ಅರ್ಧ ಈ ಕೆರೆ ಕೆಟ್ಟೋಗಿದೆ. ಇದು ಸಂಗಮಕ್ಕೆ ಹೋಗಿ ಜೈನ್ ಆಗುತ್ತೆ. ನಮ್ಮ ಈ ನದಿ ಏನಾಗುತ್ತೆ, ಇಲ್ಲಿಂದ ಕನಕಪುರ ನದಿಗೆ ಜೈನ್ ಆಗುತ್ತೆ, ಅಲ್ಲಿಂದ ಮೇಕೆದಾಟಿಗೆ ಹೋಗುತ್ತೆ. ಮೇಕೆದಾಟಲ್ಲಿ ಈ ಸಂಗಮದಲ್ಲಿ 2 ಹೊಳೆ ಬರುತ್ತೆ. ಅಲ್ಲಿ ನಮ್ಮದೊಂದು ಕಾವೇರಿ ಹೊಳೆ ಒಂದು, ಈ ನಮ್ಮ ಋಷಭಾವತಿ ಹೊಳೆ ಒಂದು, 2 ಅಲ್ಲಿ ಜೈನ್ ಆಗುತ್ತೆ ಸರ್. ಮೇಕೆದಾಟು ಯೋಜನೆ ಮಾಡಿದ್ರೆ ಈ ನೀರು ಅಲ್ಲಿಗೆ ಹೋಗಿ ತಲುಪುತ್ತೆ. ಮೇಕೆದಾಟು ಯೋಜನೆಗೋಸ್ಕರ ಸರ್ಕಾರ ಸಾಕಷ್ಟು ಪ್ರಯತ್ನ ಪಡ್ತಿದೆ ಮಾಡಲಿ ಸರ್. ನಾವು ಮೇಕೆದಾಟು ಆಗಬೇಕಾದ್ರೆ ಖುಷಿ ಪಡ್ತೀವಿ. ಇದೇ ಕಾಂಗ್ರೆಸ್ ಸರ್ಕಾರ ಪಾದಯಾತ್ರೆ ಮಾಡಿದ್ರಿ, ಮಾಡಬೇಕು ಅಂತ. ಇವು ನಿಮ್ಮದೇ ಸರ್ಕಾರ ಇದೆ, ಮಾಡಿ ಸಂತೋಷ. ನಾವು ಬೆಂಬಲ ಕೊಡ್ತೀವಿ. ಆದರೆ ರೈತರ ಜೀವನದ ಮೇಲೆ ಬರೆಯನ್ನು ಎಳೆಯುವಂಥ ಕೆಲಸ ಮಾಡ್ತಿದೆ. ಹೌದು, ಸತ್ಯ. ಇವಾಗ ರೈತರು ಹೊಟ್ಟೆ ಮೇಲೆ ಹೊಡಿತಾ ಇರೋದು. ಇವತ್ತು ಪಾದಯಾತ್ರೆಗೆ ಹೋದ್ರೆ ಇವತ್ತು ಸುಮ್ಮನಿದ್ದೀರಿ, ಇನ್ನೊಂದು ಪಕ್ಷದ ಮೇಲೆ ಎತ್ತಾಗ್ತೀರಿ, ಅವ್ರು ಸಹ ಮಾಡಲಿಲ್ಲ, ಕೇಂದ್ರ ಸರ್ಕಾರದಲ್ಲಿ ಅವ್ರವ್ರೆ ಅಂತ. ಇದು ರಾಜಕೀಯ ಬಿಟ್ಬಿಟ್ಟು ದಯವಿಟ್ಟು ರಾಜಕಾರಣಿಗೆ ಎಲ್ಲ ಪಕ್ಷದವ್ರಿಗೂ ಹೇಳ್ತೀನಿ, ನಮ್ಮ ಕರ್ನಾಟಕನ ಉದ್ಧಾರ ಮಾಡೋ ಕಡೆ ನೋಡಿ, ಅಭಿವೃದ್ಧಿ ಕಡೆ ನೋಡಿ, ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ. ದಯವಿಟ್ಟು ಕರ್ನಾಟಕನ ಅಭಿವೃದ್ಧಿ ಮಾಡಬೇಕು ಅಂದರೆ ಭಾಳ ಕೆಲಸಗಳು ಮಾಡವೆ, ದಯವಿಟ್ಟು ಅಂಥ ಕೆಲಸ ಮಾಡಿ. ಇದಿಷ್ಟು ಇಲ್ಲಿಯ ಪ್ರಸ್ತುತ ವಾಸ್ತವ ಚಿತ್ರೀಕರಣ. ಒಂದು ಕಡೆಯಿಂದಾಗಿ ಋಷಭಾವತಿ ಹರ್ಕೊಂಡು ಬಂದಂಥ ನೀರು ಎಲ್ಲಿಗೆ ಹೋಗುತ್ತೆ ಅಂದರೆ ಮೇಕೆದಾಟು ಸಂಗಮದ ಬಳಿ ಹೋಗಿ ಸೇರುತ್ತೆ. ಅಂದರೆ ಮೇಕೆದಾಟು ಯೋಜನೆ ಕೂಡ ನಮ್ಮ ಬೆಂಗಳೂರು ನಗರದಲ್ಲಿ ಉಗಮವಾದ, ಬಸವನಗುಡಿಯಲ್ಲಿ ಉಗಮವಾದಂಥ ಋಷಭಾವತಿ ನೀರು ಮೇಕೆದಾಟು ಯೋಜನೆಯ ಆ ಒಂದು ಡ್ಯಾಮ್ಗೆ ಹೋಗಿ ಸೇರುತ್ತೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟನೆ ಜೊತೆಗೆ ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಸದ್ಯಕ್ಕೆ ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರಾಜಕೀಯವನ್ನು ಮಾಡಬೇಡಿ, ರೈತರ ಸಮಸ್ಯೆ ಬಗ್ಗೆ ನಿಜವಾಗಿ ಕೂಡ ಆಲೋಚನೆ ಮಾಡಿ ಸರ್ಕಾರ ಮುಂದಿನ ನಡೆ ಕ್ರಮವನ್ನು ವಹಿಸಬೇಕು ಅಂತೇಳಿ ರೈತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು, ಮಾತನ್ನು ಹೇಳ್ತಿರುವಂಥದ್ದು. ಸರ್ಕಾರ ಇದಕ್ಕೆ ಕಿವಿ ಕೊಡಲಿಲ್ಲ ಅಂದರೆ ಮಗದೊಂದು ರೈತರ ಆಕ್ರೋಶಕ್ಕೆ ಸರ್ಕಾರ ತುತ್ತಾಗಕ್ಕೆ ರೆಡಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾರ್ನಿಂಗನ್ನು ಕೂಡ ಕೊಡ್ತಿರುವಂಥದ್ದು. ಇದು ಇವತ್ತಿನ ಅಪ್ಡೇಟ್. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ನಾನು ಅಥರ್ವರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.